ಈಗಾಗಲೇ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಒಂದು ಕಡೆಯಲ್ಲಿ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ರೈತ ಸಂಘಟನೆಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ಆದರೆ ಕಲಬುರಗಿಯಲ್ಲಿ ನಿಗಿ ಅಂತ ಇದೆ. ಬೆಂಬಲ ಬೆಲೆ ವಿರುದ್ಧ ಕಲಬುರಗಿ ಬೆಳೆಗಾರರು ಸಿಡಿದೆದ್ದಿದ್ದಾರೆ. ನಿನ್ನೆಯ ಸಭೆಗೆ ಕರೆದು ನಮ್ಮನ್ನ ಹೊರಗಿಟ್ಟು ತೀರ್ಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇರೋದು. ಬೆಳೆಗಾರರ ಸಂಘದ ಕಾರ್ಯದರ್ಶಿ ಶ್ರೀಮಂತ್ ಬಿರಾದಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಗೆ ಮಾತ್ರ ಸೀಮಿತ ಆಗಿದೆ ಸರ್ಕಾರದ ನಿರ್ಧಾರ, ಹಾಗಾಗಿ ಇದನ್ನ ಮರುಪರಿಶೀಲನೆ ಮಾಡಲಿ ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ಈ ತಾರತಮ್ಯ ಏನಿದೆ ಅದು ಇತ್ಯರ್ಥ ಆಗದೇ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂದಿದ್ದಾರೆ. ಸಿಎಂ ಜೊತೆಯಲ್ಲಿ ಕಬ್ಬಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ರೈತರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೀಟಿಂಗ್ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬಂತು, ನೀವು ಹೋಗಬೇಕು, ಅಲ್ಲಿ ನಿಮ್ಮ ರೈತರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಎಲ್ಲ ಹೇಳಿದ್ರು. ನಾವು ಒಂದು ಖುಷಿಲಿಂದ ಬಂದೀವಿ. ಏನೋ ಒಂದು ಸಿಎಂ ಅವರು ಹೊಸ ರೈತರಿಗೆ ಒಂದು ಆಶಾಕಿರಣ ಕೊಡ್ತಾರೆ ಅಂತ ಹೇಳಿ ನಾವು ಬಂದೀವಿ. ಇಲ್ಲಿ ಮುಂಜಾನೆ ಕರ್ಕೊಂಡು ಬಂದಾಗ ರಾಜವೈಭವಲಿಂದ ನಮಗೆ ಕರೆಸಿ ನಿಮ್ಮ ಮೊಬೈಲ್ ನಂಬರ್ ಏನು ಎಲ್ಲಿ ಬಂದಿರಿ ಎಲ್ಲ ಕೊಯ್ದು ಒಳಗೆ ಕೂಡಿಸೋರು. ಕೂಡಿಸ್ಮೇಲೆ ನಮ್ಮ ಅಭಿಪ್ರಾಯ ತೊಗೊಂಡ್ರೆ ಅಷ್ಟೇ. ನಮ್ಮ ಅಭಿಪ್ರಾಯ ಅಂದ್ರೆ 3,500 ರೂಪಾಯಿ ಕೊಡ್ಬೇಕನ್ನಂಥದ್ದು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ. ಆದ್ರೆ ಇವತ್ತು ದುರಂತ ಏನಂತಂದ್ರ ನಾವು ಅಲ್ಲಿ ಮೀಟಿಂಗ್ನಾಗ ಹೋಗಿ ಕುಂತಾಗ ಗೊತ್ತಾಗ್ಯದ ಇದು ಬೆಳಗಾವಿ ಸಲಕ್ಕೆ ಇದು ಮೀಟಿಂಗ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಳಗಾವದಲ್ಲಿ ನಡೆಯುವಂತ ಹೋರಾಟವನ್ನ ತೃಪ್ತಿಪಡಿಸೋದಕ್ಕಾಗಿ ಕರೆದಂತ ಮೀಟಿಂಗ್. ಉಳಿದ ಜಿಲ್ಲೆಯ ರೈತರ ಬಗ್ಗೆ ಅವ್ರು ಎಲ್ಲಿನೂ ಕಾಳಜಿ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳಿದೆವು ಯಾವ ಜಿಲ್ಲೆಗೆ ಏನೇನು ಕೊಡ್ತೀರಿ ಅಂತೇಳಿ. ಬೆಳಗಾವಿಗೆ ಕೊಟ್ಟಂತದ್ದು ಕಲಬುರಗಿ ಯಾಕೆ ಕೊಡಂಗಿಲ್ಲ ಅನ್ನಂಥದ್ದು. ಮತ್ತ ಕಲಬುರಗಿ ಸಕ್ರಿ ಕಮ್ ಅದೇನು, ಬೆಳಗಾವಿ ಸಕ್ರಿ ಹೆಚ್ಚು ತೋತಾರೆ ಏನಂತಂದ್ರೆ ಎಲ್ಲಿ ಇಲ್ಲ. ಅಂದ್ರೆ ಇವರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚಂತ ಇದು ನೀತಿ ಏನದ. ಮತ್ ಎಲ್ಲ ಬಂದಂತ ರೈತ ಮುಖಂಡ್ರಿ ದೂರಿಟ್ಟೇನು ಇವರು ರೇಟ್ ಫಿಕ್ಸ್ ಮಾಡ್ಯಾರಲ್ಲ, ಇದು ಖಂಡನೀಯವಾದದ್ದು. ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ನಮಗ್ ಕರಿಬೇಕಾಗಿತ್ತು. ಅಲ್ಲಿ ನಾವ್ ಇಷ್ಟು ಮಾಡ್ಲತ್ತೀವಿ ನಿಮ್ದು ಏನದ ಅಂತ ಹೇಳಿ ಅಭಿಪ್ರಾಯ ತಗೋಬೇಕಾದ್ರೆ ಈಗಾಗಲೇ ಎಲ್ಲಾ ರೈತರು ಹೇಳ್ಯಾರ, ಪತ್ರಿಕೆ ಒಳಗ್ ಬಂದಾವ, ಮಾಧ್ಯಮದ ಒಳಗ್ ಬಂದಾವ. ಇಷ್ಟೆಲ್ಲ ಬಂದ್ರು ಮತ್ತೆ ನಮಗೆ ಯಾಕೆ ಕರ್ಸಿ ಇಲ್ಲಿ ನಮ್ಮ ಅನುಭವ ತಗೋಬೇಕಾಗಿತ್ತು, ನಮ್ಮ ಅಭಿಪ್ರಾಯ ತಗೋಬೇಕಾಗಿತ್ತು. ಅಂದ್ರೆ ರೈತರ ಜೊತೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೀತದ. ಆ ಸಭೆ ಒಳಗ ಕಾರ್ಖಾನೆಯ ಒಬ್ಬ ಕ್ಲರ್ಕ್ ಲೆವೆಲ್ ವ್ಯಕ್ತಿ ಬರ್ತಾನ, ಅವನ್ ಬಲ್ಯಕ್ಕೆ ಯಾವುದೂ ಇರಲ್ಲ. ಇವತ್ತು ಜಿಲ್ಲಾಧಿಕಾರಿ ರೈತರು ಏನಾರೇ ಇಂಥದೊಂದು ಕಾನೂನು ಮಾಡ್ಬೇಕಂದ್ರೆ ಅವಾಗ ಅವ್ರಿಗೆ ಕೇಳಿದ್ರೆ, ಫ್ಯಾಕ್ಟ್ರಿ ಅವ್ರಿಗೆ ಕೇಳಿದ್ರೆ ಇಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ, ನಮ್ಮ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಂತ. ಆ ಮ್ಯಾನೇಜ್ಮೆಂಟ್ ಹೇಳ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಬರ್ತಾರ ಅವರೇ. ಅಂದ್ರೆ ಇದು ಎಲ್ಲಿನೂ ಬರೇ ರೈತರಿಗೆ ಮೋಸ ಮಾಡೋಂಥದ್ದು, ಮತ್ತೆ ರೈತರಿಗೆ ಒಂದು ರೀತಿ ಕಣ್ಣಿಗೆ ಇದು ವರ್ಷಂತ ದಂಧ ಏನದ, ಇದು ಸರಿಯಾದಂತದಲ್ಲ. ಇದಿಷ್ಟು ಕಲಬುರಗಿಯಿಂದ ಬಂದಿರತಕ್ಕಂತ ರೈತ ಮುಖಂಡರ ಮಾತು. ಕ್ಯಾಮರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್. ಈಗಾಗಲೇ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಒಂದು ಕಡೆಯಲ್ಲಿ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ರೈತ ಸಂಘಟನೆಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ಆದರೆ ಕಲಬುರಗಿಯಲ್ಲಿ ನಿಗಿ ಅಂತ ಇದೆ. ಬೆಂಬಲ ಬೆಲೆ ವಿರುದ್ಧ ಕಲಬುರಗಿ ಬೆಳೆಗಾರರು ಸಿಡಿದೆದ್ದಿದ್ದಾರೆ. ನಿನ್ನೆಯ ಸಭೆಗೆ ಕರೆದು ನಮ್ಮನ್ನ ಹೊರಗಿಟ್ಟು ತೀರ್ಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇರೋದು. ಬೆಳೆಗಾರರ ಸಂಘದ ಕಾರ್ಯದರ್ಶಿ ಶ್ರೀಮಂತ್ ಬಿರಾದಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಗೆ ಮಾತ್ರ ಸೀಮಿತ ಆಗಿದೆ ಸರ್ಕಾರದ ನಿರ್ಧಾರ, ಹಾಗಾಗಿ ಇದನ್ನ ಮರುಪರಿಶೀಲನೆ ಮಾಡಲಿ ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ಈ ತಾರತಮ್ಯ ಏನಿದೆ ಅದು ಇತ್ಯರ್ಥ ಆಗದೇ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂದಿದ್ದಾರೆ. ಸಿಎಂ ಜೊತೆಯಲ್ಲಿ ಕಬ್ಬಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ರೈತರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೀಟಿಂಗ್ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬಂತು, ನೀವು ಹೋಗಬೇಕು, ಅಲ್ಲಿ ನಿಮ್ಮ ರೈತರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಎಲ್ಲ ಹೇಳಿದ್ರು. ನಾವು ಒಂದು ಖುಷಿಲಿಂದ ಬಂದೀವಿ. ಏನೋ ಒಂದು ಸಿಎಂ ಅವರು ಹೊಸ ರೈತರಿಗೆ ಒಂದು ಆಶಾಕಿರಣ ಕೊಡ್ತಾರೆ ಅಂತ ಹೇಳಿ ನಾವು ಬಂದೀವಿ. ಇಲ್ಲಿ ಮುಂಜಾನೆ ಕರ್ಕೊಂಡು ಬಂದಾಗ ರಾಜವೈಭವಲಿಂದ ನಮಗೆ ಕರೆಸಿ ನಿಮ್ಮ ಮೊಬೈಲ್ ನಂಬರ್ ಏನು ಎಲ್ಲಿ ಬಂದಿರಿ ಎಲ್ಲ ಕೊಯ್ದು ಒಳಗೆ ಕೂಡಿಸೋರು. ಕೂಡಿಸ್ಮೇಲೆ ನಮ್ಮ ಅಭಿಪ್ರಾಯ ತೊಗೊಂಡ್ರೆ ಅಷ್ಟೇ. ನಮ್ಮ ಅಭಿಪ್ರಾಯ ಅಂದ್ರೆ 3,500 ರೂಪಾಯಿ ಕೊಡ್ಬೇಕನ್ನಂಥದ್ದು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ. ಆದ್ರೆ ಇವತ್ತು ದುರಂತ ಏನಂತಂದ್ರ ನಾವು ಅಲ್ಲಿ ಮೀಟಿಂಗ್ನಾಗ ಹೋಗಿ ಕುಂತಾಗ ಗೊತ್ತಾಗ್ಯದ ಇದು ಬೆಳಗಾವಿ ಸಲಕ್ಕೆ ಇದು ಮೀಟಿಂಗ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಳಗಾವದಲ್ಲಿ ನಡೆಯುವಂತ ಹೋರಾಟವನ್ನ ತೃಪ್ತಿಪಡಿಸೋದಕ್ಕಾಗಿ ಕರೆದಂತ ಮೀಟಿಂಗ್. ಉಳಿದ ಜಿಲ್ಲೆಯ ರೈತರ ಬಗ್ಗೆ ಅವ್ರು ಎಲ್ಲಿನೂ ಕಾಳಜಿ ಇಲ್ಲ.
ನಾವು ಸ್ಪಷ್ಟವಾಗಿ ಹೇಳಿದೆವು ಯಾವ ಜಿಲ್ಲೆಗೆ ಏನೇನು ಕೊಡ್ತೀರಿ ಅಂತೇಳಿ. ಬೆಳಗಾವಿಗೆ ಕೊಟ್ಟಂತದ್ದು ಕಲಬುರಗಿ ಯಾಕೆ ಕೊಡಂಗಿಲ್ಲ ಅನ್ನಂಥದ್ದು. ಮತ್ತು ಕಲಬುರಗಿ ಸಕ್ರೆ ಕಮ್ ಅದೇನು, ಬೆಳಗಾವಿ ಸಕ್ರೆ ಹೆಚ್ಚು ತೋತಾರೆ ಏನಂತಂದ್ರೆ ಎಲ್ಲಿ ಇಲ್ಲ. ಅಂದ್ರೆ ಇವರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚಂತ ಇದು ನೀತಿ ಏನದ. ಮತ್ ಎಲ್ಲ ಬಂದಂತ ರೈತ ಮುಖಂಡ್ರಿ ದೂರಿಟ್ಟೇನು ಇವರು ರೇಟ್ ಫಿಕ್ಸ್ ಮಾಡ್ಯಾರಲ್ಲ, ಇದು ಖಂಡನೀಯವಾದದ್ದು. ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ನಮಗ್ ಕರಿಬೇಕಾಗಿತ್ತು. ಅಲ್ಲಿ ನಾವ್ ಇಷ್ಟು ಮಾಡ್ಲತ್ತೀವಿ ನಿಮ್ದು ಏನದ ಅಂತ ಹೇಳಿ ಅಭಿಪ್ರಾಯ ತಗೋಬೇಕಾದ್ರೆ ಈಗಾಗಲೇ ಎಲ್ಲಾ ರೈತರು ಹೇಳ್ಯಾರ, ಪತ್ರಿಕೆ ಒಳಗ್ ಬಂದಾವ, ಮಾಧ್ಯಮದೊಳಗ್ ಬಂದಾವ. ಇಷ್ಟೆಲ್ಲ ಬಂದ್ರು ಮತ್ತೆ ನಮಗೆ ಯಾಕೆ ಕರ್ಸಿ ಇಲ್ಲಿ ನಮ್ಮ ಅನುಭವ ತಗೋಬೇಕಾಗಿತ್ತು, ನಮ್ಮ ಅಭಿಪ್ರಾಯ ತಗೋಬೇಕಾಗಿತ್ತು. ಅಂದ್ರೆ ರೈತರ ಜೊತೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೀತದ. ಆ ಸಭೆ ಒಳಗ ಕಾರ್ಖಾನೆಯ ಒಬ್ಬ ಕ್ಲರ್ಕ್ ಲೆವೆಲ್ ವ್ಯಕ್ತಿ ಬರ್ತಾನೆ, ಅವನ್ ಬಲ್ಯಕ್ಕೆ ಯಾವುದೂ ಇರಲ್ಲ. ಇವತ್ತು ಜಿಲ್ಲಾಧಿಕಾರಿ ರೈತರು ಏನಾರೇ ಇಂಥದೊಂದು ಕಾನೂನು ಮಾಡ್ಬೇಕಂದ್ರೆ ಅವಾಗ ಅವ್ರಿಗೆ ಕೇಳಿದ್ರೆ, ಫ್ಯಾಕ್ಟ್ರಿ ಅವ್ರಿಗೆ ಕೇಳಿದ್ರೆ, ಇಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ, ನಮ್ಮ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಂತ. ಆ ಮ್ಯಾನೇಜ್ಮೆಂಟ್ ಹೇಳ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಬರ್ತಾರ ಅವರೇ. ಅಂದ್ರೆ ಇದು ಎಲ್ಲಿನೂ ಬರೇ ರೈತರಿಗೆ ಮೋಸ ಮಾಡೋಂಥದ್ದು, ಮತ್ತೆ ರೈತರಿಗೆ ಒಂದು ರೀತಿ ಕಣ್ಣಿಗೆ ಇದು ವರ್ಷಂತ ದಂಧ ಏನದ, ಇದು ಸರಿಯಾದಂತದಲ್ಲ. ಇದಿಷ್ಟು ಕಲಬುರಗಿಯಿಂದ ಬಂದಿರತಕ್ಕಂತ ರೈತ ಮುಖಂಡರ ಮಾತು. ಕ್ಯಾಮರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್. ಈಗಾಗಲೇ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಒಂದು ಕಡೆಯಲ್ಲಿ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ರೈತ ಸಂಘಟನೆಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ಆದ್ರೆ ಕಲಬುರಗಿಯಲ್ಲಿ ನಿಗಿ ಅಂತ ಇದೆ. ಬೆಂಬಲ ಬೆಲೆ ವಿರುದ್ಧ ಕಲಬುರಗಿ ಬೆಳೆಗಾರರು ಸಿಡಿದೆದ್ದಿದ್ದಾರೆ. ನಿನ್ನೆಯ ಸಭೆಗೆ ಕರೆದು ನಮ್ಮನ್ನ ಹೊರಗಿಟ್ಟು ತೀರ್ಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇರೋದು. ಬೆಳೆಗಾರರ ಸಂಘದ ಕಾರ್ಯದರ್ಶಿ ಶ್ರೀಮಂತ್ ಬಿರಾದಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಗೆ ಮಾತ್ರ ಸೀಮಿತ ಆಗಿದೆ ಸರ್ಕಾರದ ನಿರ್ಧಾರ, ಹಾಗಾಗಿ ಇದನ್ನ ಮರುಪರಿಶೀಲನೆ ಮಾಡಲಿ ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ಈ ತಾರತಮ್ಯ ಏನಿದೆ ಅದು ಇತ್ಯರ್ಥ ಆಗದೇ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂದಿದ್ದಾರೆ. ಸಿಎಂ ಜೊತೆಯಲ್ಲಿ ಕಬ್ಬಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ರೈತರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೀಟಿಂಗ್ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬಂತು, ನೀವು ಹೋಗ್ಬೇಕು, ಅಲ್ಲಿ ನಿಮ್ಮ ರೈತರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಎಲ್ಲ ಹೇಳಿದ್ರು. ನಾವು ಒಂದು ಖುಷಿಲಿಂದ ಬಂದೀವಿ. ಏನೋ ಒಂದು ಸಿಎಂ ಅವರು ಹೊಸ ರೈತರಿಗೆ ಒಂದು ಆಶಾಕಿರಣ ಕೊಡ್ತಾರೆ ಅಂತ ಹೇಳಿ ನಾವು ಬಂದೀವಿ. ಇಲ್ಲಿ ಮುಂಜಾನೆ ಕರ್ಕೊಂಡು ಬಂದಾಗ ರಾಜವೈಭವಲಿಂದ ನಮಗೆ ಕರೆಸಿ ನಿಮ್ಮ ಮೊಬೈಲ್ ನಂಬರ್ ಏನು ಎಲ್ಲಿ ಬಂದಿರಿ ಎಲ್ಲ ಕೊಯ್ದು ಒಳಗೆ ಕೂಡಿಸ್ಮೇಲೆ ನಮ್ಮ ಅಭಿಪ್ರಾಯ ತೊಗೊಂಡ್ರೆ ಅಷ್ಟೇ. ನಮ್ಮ ಅಭಿಪ್ರಾಯ ಅಂದ್ರೆ 3,500 ರೂಪಾಯಿ ಕೊಡ್ಬೇಕನ್ನಂಥದ್ದು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ. ಆದ್ರೆ ಇವತ್ತು ದುರಂತ ಏನಂತಂದ್ರ ನಾವು ಅಲ್ಲಿ ಮೀಟಿಂಗ್ನಾಗ ಹೋಗಿ ಕುಂತಾಗ ಗೊತ್ತಾಗ್ಯದ ಇದು ಬೆಳಗಾವಿ ಸಲಕ್ಕೆ ಇದು ಮೀಟಿಂಗ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಳಗಾವದಲ್ಲಿ ನಡೆಯುವಂತ ಹೋರಾಟವನ್ನ ತೃಪ್ತಿಪಡಿಸೋದಕ್ಕಾಗಿ ಕರೆದಂತ ಮೀಟಿಂಗ್. ಉಳಿದ ಜಿಲ್ಲೆಯ ರೈತರ ಬಗ್ಗೆ ಅವ್ರಿಗೆ ಎಲ್ಲಿನೂ ಕಾಳಜಿ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳಿದ್ವಿ.